ನಮಸ್ಕಾರ ಎಲ್ಲರಿಗೂ. ಇಂದಿನ ಈ ಒಂದು ಲಘು ವಿಡಿಯೋದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡೋ ವಾಸ್ತವ ಏನಂದರೆ, ನಮ್ಮ ದೇಶದಲ್ಲಿನ ಜನರು ಯಾಕಿಷ್ಟು ಆರಾಮಾಗಿ ಇರ್ತಾರೆ, ಯಾವುದಕ್ಕೂ ಕೇರ್ ಮಾಡಲ್ಲ. ಪರಿಸರ ಹಾಳಾದರೂ ಕೇರ್ ಮಾಡಲ್ಲ, ಆರೋಗ್ಯ ಹಾಳಾದರೂ ಕೇರ್ ಮಾಡಲ್ಲ. ಅರೆ ನೀನು ನಾಳೆ ಸಾಯ್ತೀಯಪ್ಪ ಇದನ್ನು ತಿಂದರೆ ಅಂದರೂ ಕೇರ್ ಮಾಡಲ್ಲ. ಯಾಕೆ ಹೇಳ್ತೀನಿ. ಈ ಪಾಶ್ಚಿಮಾತ್ಯ ದೇಶಗಳಿಂದ ಬಂದಂತಹ ಓದು ಬರ ಇಲ್ಲದಿದ್ದರೆ ನಾವಿಂದು ಇಷ್ಟು ಆರಾಮಾಗಿ ಬದುಕಲು ಸಾಧ್ಯವಿರುತ್ತಿರಲಿಲ್ಲ. ನಿಜನ? ಆದರೆ ಈ ಓದುವುದು ಮತ್ತು ಬರೆಯುವುದು ಕಾರಣದ ಸರಪಳಿಗಳಂತೆ ನಮ್ಮನ್ನು ಬಂಧಿಸಿದವೆ. ನಂಬ್ತೀರಾ? ನಂಬಲ್ವಾ? ನಿಮಗೆ ಬಿಟ್ಟಿದ್ದು. ಇವು ನಮ್ಮನ್ನು ಹಾಯಾದ ಗುಲಾಮಗಿರಿಯ ಲೋಕದಲ್ಲಿ ಬಂಧಿಸಿದವೆ. ಹೇಗೆ? ನಿಮಗೆ ಬಿಟ್ಟಿದ್ದು. ಆದ್ದರಿಂದಲೇ ಪ್ರಪಂಚವನ್ನು ಅಂತ್ಯ ಮಾಡುವವರೆಗೂ ಹಾಯಾಗಿ ಆರಾಮಾಗಿ ಕಣ್ಣು ಬಾಯಿ ಕಿವಿ ಎಲ್ಲ ಮುಚ್ಚಿಕೊಂಡು ಅಸಹಾಯಕ ಎನ್ನುವ ಒಂದು ಬೋರ್ಡನ್ನು ಹಾಕ್ಕೊಂಡು ಬದುಕ್ಬಿಡ್ತೀವಿ. ಇದಂತೂ ವಾಸ್ತವ. ಗುಲಾಮಗಿರಿನಲ್ಲಿ ಬಿದ್ದಿರೋ ದೇಶ ಅಂದರೆ ನಮ್ಮ ಭಾರತ. ಅದರಿಂದ ಈಗೀಗ ಮುಕ್ತ ಆಗ್ತಿದ್ದೇವೆ. ಬಹಳ ಕಷ್ಟಪಟ್ಟು ಮುಕ್ತ ಆಗ್ತಿದ್ದೇವೆ. ಎಲ್ಲೋ ಒಂದು ಸ್ವಲ್ಪ ಆಶಾಕಿರಣ ಕಾಣಿಸ್ತಿದೆ. ಅದು ಗ್ಯಾರಂಟಿ ಇಲ್ಲ, ಕಾಣಿಸ್ತಿದೆ. ನೋಡೋಣ. ಧನ್ಯವಾದಗಳು.